ಹಲೋ. ಹಲೋ. ಎಲ್ಲಿದ್ದಿಲ್ಲ? ಈಗ ಹೊಲ್ತಾಯಿನ ಬತ್ತವನಿ ಕಣವ ಹಟ್ಟಿತಕ್ಕೆ. ಬಾಯ್ಲಿ ಮುಂಡೆ ಮಗನೆ ಹಳೆ ಮನೆ ತಗೀನಿ ಬಾಯ್ಲಿ. ಯಾಕವ? ಹೇಳ್ದಷ್ಟ ಕೇಳಲ್ಲ ಬಾಯ್ ಮುಚ್ಕೊಂಡು ಬಲೈಲಿ. ಹ್ಞೂ ಬತ್ತೀನಿರು. ಯಾರ್ ಕಣ್ಗೂ ಕಾಣಿಸ್ಕೊಬೇಡ ಬಾಯ್ಲಿ. ಅದಕ್ಕೆ ನಾನೇನು ಮಾಡಿದ್ದಾನು? ಮಾಡಿರೋದು ಹೇಳ್ಕೊಟ್ಟನ್ ಬಾಯ್ಲಿ. ನೀನು ಗನದಲ್ಲಿ ಕೆಲಸ ನೀನು ಬಾಯ್ಲಿ ಮುನ್ನಾಕ ನಮ್ನೇನು ಹೊಟ್ಟೆ ಉಸ್ ಮಟ್ಟೆ ಕಟ್ಟಕ್ಕೆ ಅಂತ ಹುಟ್ಟಿದಿರಿ ಕಣ್ ಬಾ. ಏವ ಏನು ತಲೆ ಕೆಟ್ಟೋಗಿದ್ದು ನಿನಗೆ? ಹ್ಞೂ ತಲೆ ಕೆಟ್ಟೋಗದೆ ಬಾಯ್ಲಿ. ಇರು ಬತ್ತೀನಿ. ಏನವ? ಮುಂಡೆ ಮಗನೆ ಬಾಯ್ಲಿ. ಏನವ? ಅಲ್ಲ ಕಣ ನೀನು ಬಾಯ್ಲಿ ಮುನ್ನಾಕ ನೀನ ನಿಜ ಹೇಳು. ನನ್ನ ಮೇಲೆ ಆಣೆ ನೀನು ಸುಳ್ಳು ಹೇಳಿದ್ರೆ ನೀನು ಗಂಗೆ ಮದುವೆ ಆಗ ಅವ್ರ ಮನೆಗೆ ಫೋನ್ ಮಾಡಿ ನನಗೂ ಅವ್ರಿಗೂ ಸಂಬಂಧ ಅದೇ ಅವ್ರ ಬಾವನ್ನೇ ಅವ್ರು ಮಾಡ್ಕೊಂಡವಳೆ ಅಂತ ಯಾರೋ ಮಾಡಂಗೆ ಫೋನ್ ಮಾಡಿದ್ದ ನೀನು. ಏ ನಾನ್ಯಾಕೆ ಮಾಡೋಣ ನಾನು? ಯಾರ ಬಂಗ ಅಂದರು? ನಿನ್ನ ಮೊಳು ಬಾಯಲ್ಲಿ ಮುನ್ನಾಕ ನೀನು ಕೊದ್ಲಿಸ್ತಾರ ನೋಡ್ಕೊತಕ್ಕಿಲ್ವಾ ನೀನೇ ಮಾಡಿರೋನು ಅಂತ. ವಾವ್, ದೇವ್ರಣೆಗೂ ಇಲ್ಲ ಕಣವ, ನನ್ನ ಮೇಲೆ ಹಣೆಗೂ ಇಲ್ಲ. ಓ ಸರಿ ಬಿಡು. ನಾನೇಕವ ನಾನೇಕಂಗೆ ಮಾಡಾನೆ? ಸುಳ್ಳ ಬೊಗಳ್ಬೇಡ ನೀನು. ನೀನು ಆಡ್ತಿರೋದು ನೋಡ್ರೆ ಗೊತ್ತಾಗ್ತದೆ ಸುಬ್ಬ. ಸರಿಯಾ? ಸುಮ್ಮನೆ ಇದು ಬಿಡ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬಂದವಳಲ್ಲ ನಿಮ್ಮ ಮತ್ತೆ ಬಂದವಳಲ್ಲ ನ್ಯಾಯಕ್ಕೆ ಸೇರ್ಸೋಳಂತೆ ಪಟೇಲಪ್ಪಂತ ಅದೇನು ತೀರ್ಮಾನ ಮಾಡೋರು ಮಾಡಿಸ್ಕೊ. ಈಗ ಚಂದ ಅಲ್ವಾ ನಿಂಗ ಮುಂದೆ ಮಗ? ಈಗ ಮಾತಾಡ್ಬಾರ್ದು ಮಾತಾಡ್ಬಿಟ್ಟು ದಂಡ ಹಾಕ್ಸ್ಕೊಂಡಂತೆ ಅಂದ್ರೆ ನನಗೆ ಸಿಗ್ತದಲ್ಲ ಕಿರೀಟ ಸಿಗ್ತದಲ್ಲಪ್ಪ. ಏನು ಮಾಡೋರು ಹೋಗ್ದಂಗೆ ಕುಂತವಳಿ ಮತ್ತೆ ಬರಲಿ ಅವನು ದಂಡ ಹಾಕಿಸ್ತೀನಿ ಕೊಡ್ತೀನಿ ಪಟೇಲಪ್ಪರ ನ್ಯಾಯಕ್ಕೆ ಅಂದ್ಬಿಟ್ಟು. ಓ ಯಾಕೆ ನ್ಯಾಯ ಕೊಟ್ಟಳಂತೆ? ಓ ಸರಿ ಕಂದ್ಬಿಡು. ಲವ್ ನೀನು ಯಾಕೆ ಮಾಡಕ್ಕೆ ಹೋಗಿದೆ? ಗೊತ್ತು ತಾನೆ ಕೊಚ್ಚೆ ಮುಂಡೆವು ಅಂತ. ಯಾಕೆ ಹೋಗಿದೆ ನೀನು? ಕೊಚ್ಚೆ ಅಂದಮೇಲೆ ಓ ಕಾಲಕರ. ಹಾಂ ವಾವ್, ಮತ್ತೆ ಏನು ದರ್ಪದವಲ್ಲ ತೋರ್ತಲ್ಲ ಮತ್ತೇನುವೆ ಅವಳುವೆ. ಅದಕ್ಕೆ ಸುಮ್ಮನಂಗೆ ಹೇಳಿದ್ರೆ ಮದುವೆ ಕಿತ್ತೋಲಿ ಅಂತ ಹೇಳ್ದೆ. ನಿನ್ನ ಬಾಯಲ್ಲಿ ಮುನ್ನಾಕ ನಿನಗೆ ಯಾಕೆ ಬೇಕಾವೆಲ್ಲವೇ? ಏಳಕ್ಕೆ ನ್ಯಾಪಾರ ನಿನಗೆ ಯಾಕೆ ಬೇಕು? ಮದುವೆನೇ ಆದಳು ಹಂಗೆ ಇದ್ದಳು ಅವೆಲ್ಲ ನಿನಗೆ ಯಾಕೆ ಬೇಕು ಅಂತ ನಾನು ಕೇಳೋದು. ಹಿಂಗಾಡಿ ಆಡಿತಾನೆ ಹಿಂಗಾಡಿ ಆದ್ಮೇಲೆ ಎಲ್ಲಕ್ಕ ತೂ 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 ಅಂತ ಉಗಿಸ್ಕೊಳ್ಳೋದು ನೀನು. ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕ ಅಂದ್ರೆ ಹೋಗು. ಅಲ್ಲ ಇವ್ನಿಗೆ ಯಾಕೆ ಬೇಕಾಗಿತ್ತವೆಲ್ಲವೇ? ನಿನಗೆ ಯಾಕ್ಲವೆಲ್ಲವೇ? ಅವಳು ಆದ್ರೆಷ್ಟು ಬಿಟ್ರೆಷ್ಟು ಆಗದರೆಷ್ಟು? ಹಾಂ ಈಗ ಗೊತ್ತಾಗದಲ್ಲಿ ಮತ್ತೆಗೆ ಅದೇ ತಿಮ್ಮನ ಫೋನ್ ಮಾಡಿದ್ಲಂತೆ. ಅವನು ಸುಬ್ಬಣ್ಣೆ ಮಾತಾಡಿದ್ದು ಅಂತ ಹೇಳಿದಾನಂತೆ. ಈಗ ಗೊತ್ತಾಯ್ತು ಸುಮ್ಕಿರು. ಗೊತ್ತಳು ನ್ಯಾಯಕ್ಕೆ ಸೇರಿಸ್ತಾಳೆ. ಆಗ ಹೇಳಿರೋದು ಏನು ಹೇಳಿವೆ ಸುಮ್ಮನಿರು. ಅಯ್ಯೋ ಹೋಗವ, ನಾನು ಮಾಡಿಲ್ಲ ಅಂತೀನಿ. ಏನು ಮಾಡ್ಕೊಂಡಾರಂತೆ? ಅದನ್ಬಿಟ್ಟು ಕೇಳ್ಬಿಡ್ತಾರೆ. ನಂಬರು ಗಿಂಬರ್ ಅಂತ ತಗ್ಸಿ ಮಾತಾಡಿರೋರು ಬಿಟ್ಟಾರ. ನಿನಗೆ ಯಾಕೆ ಬೇಕಾಗಿತ್ತವೆ ಅಲ್ಲವ? ನಿನಗೆ ಯಾಕೆ ಬೇಕಾಗಿತ್ತು ಲೋಪ ನನ್ನ ಮಗನೇ? ಹೇಳ್ತೀಯ ಮತ್ತೆ ದುರಂಕರ ನೋಡು ದುರಂಕರ್ವ. ಪಾಪ ಅಮ್ಮ ಸಾವಿತ್ರಮ್ಮನವ್ರು ಒಟ್ಟು ಇರ್ತದೆ. ಅವ ಅಮ್ಮನಿಗೆ ಹೋಗಿ ಹೊಡೆದ್ಬಿಟ್ಟು ತಲೆ ಮುಂಡೆ ಹೊಡೆದಾಕ್ಬಿಟ್ಟು ಹೋಗಿ ಇವಳು ಮದುವೆ ಬೇಕಾಗಿತ್ತಾ? ಅದಕ್ಕೆ ಹೇಳ್ದೆ ನಾನು. ಅವೆಲ್ಲ ನಿನಗೆ ಯಾಕೆ ಹೇಳತ್ನೇಪಾರ ನಿನಗೆ ಯಾಕೆ ಅಂತ ಕೇಳೋದು. ಅವಳ ಬಗ್ಗೆ ನೀನು ಯಾಕೆ ಅಷ್ಟೊಂದು ತಲೆಗೆಡ್ಸ್ಕೊತಿದೀಯ ಅಂತ ನನಗೆ ಅರ್ಥ ಆಯ್ತಲ್ಲ. ನೀನು ಸಣ್ಣ ಎಕ್ತಿ ಬಾಯಿ ಮುನ್ನ ಹಾಕಂದರು ನ್ಯಾಯವಾಗಿ ಬುದ್ಧಿ ಕಲಿ. ನ್ಯಾಯವಾಗಿ ನಿಮ್ಮಂತ ನಮ್ಮ ಮುಂಡೆವ ಎತ್ಬಿಟ್ಟು ನಾವು ತೂ 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 ಅಂತ ಜನಗಳು ಉಗಿಸ್ಕೊಳಕಾಯ್ತಿಲ್ಲ ನಮಗೆ. ನಿನ್ನ ಬಾಯ್ದು ಮುನ್ನಾಕ. ಓ ಅದೇನು ಮಾಡ್ಕೊಂಡಾರು ಮಾಡ್ಕೊಳ್ಳಿ, ಸುಮ್ಮನಿರವ ನೋಡೋಕಾಯ್ತದೆ. ನಾನು ಮಾಡೇನ ಅಂತ ನಾನು ವಾದ ಮಾಡಕ್ಕೆ ನನಗೆ ಗೊತ್ತು. ಮಾಡ್ಬಿಟ್ಟು ಆ ರೀತಿ ಮೈ ಹೇಳಿದಾನಂತೆ ಕತ್ ಹೋಗ್ಲಾ ನೋಡ್ಲಾ ಮರುವಾದಿಂದವ ಮೊದಲು ಊರು ಬಿಡು ಹೋಗು. ಒಂದು 15 ಎಲ್ಲ ಇದ್ಬಿಟ್ಟು ಬರೋಗು. ಅವಳೇನು ಆಟ ಮಾಡ್ಕೊಂಡು ಕೂತಾಳಿ ಮತ್ತೆ ಮುಂದೆ ನ್ಯಾಯ ಕೊಡ್ತೀನಿ ಅದೇನು ತೀರ್ಮಾನದ ಆಗಲಿ ಅಂತವ. ಅವ್ಳ ಕಣ್ಣು ಕಾಣಿಸ್ಕೊಳ್ದಂಗೆ ಒಂದು 15 ಹೊಂಟೋಗು ಎಲ್ಗಾರೆ. ಅದೇನಾದದು ಆಗಲಿ ನಾನು ನೋಡ್ತೀನಿ. ದಂಡ್ಗೆದ್ರನಿಲ್ಲ ದಾಳಿಗೆದ್ರನಿಲ್ಲ ಅವ್ರಿಗೆಲ್ಲ ಇದ್ರಕೊಂಡು ನಾನೇ ಕಬ ಹೋಗೋಣ ನಾನು. ಓ ನಾನು ಸುಳ್ಳು ಹೇಳಿದ? ನಾನು ನಿಜ ಅಂತ ಹೇಳಿದ್ದೆ. ಅಮ್ಮನಿಗೆ ಹೊಡೆದಕ್ಕೆ ನಿಜ ತಾನೇ? ತಲೆ ಮುಂಡೆ ಹೊಡೆದಾಕ್ಬಿಟ್ಟು ಈಗ ಏನಕ್ಕಂಡು ಮುಳ್ಳಿರಂಗೆ ಆಡ್ಬಿಟ್ರೆ ನಿನಗೆ ಯಾಕವೆಲ್ಲವ? ಈಗ ಸಾವಿತ್ರಕ್ಕನೇ ಹೇಳಿಲ್ವಲ್ಲ? ಕೇಳಕ್ಕೆ ಬಂದಾಗ ಸಾವಿತ್ರಕ್ಕನೇ ಹೇಳಿಲ್ಲ. ಒಂದು ಭಾಳ ಅರಿಬಾರ್ದು ಅವೆಲ್ಲ ಯಾಕೆ ನಮಗೆ ಅಂದ್ಕೊಂಡು. ನಿನಗೆ ಯಾಕೆ ಬೇಕಾಗಿತ್ತವೆಲ್ಲವ? ನಿನಗೆ ಯಾಕೆ ಬೇಕಾಗಿತ್ತು ಅಂತ ಬಾಯಿ ಮುಚ್ಕೊಂಡಿರೋಕ್ಕಾಯ್ತಿಲ್ಲ ನೀನು. ಹಾಂ ತೊಡಗಲ್ ನನ್ನ ಮಗನೇ ಒಟ್ಟಿಗೆ ತೂ 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 ಅಂತ ಎಲ್ಲರ ಕೈ ಉಗಿಸ್ಕೊಬರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನೀನು. ಅದಕ್ಕೆ ಹಿಂಗೆ ಆಡೋದು ನೀನು. ಓ ಯಾಕೆ ಉಗ್ದರು ಹೋಗವ? ಓ ಹಂಗೇನಾರ ಆದರೆ ಅವಳ ಮಗಳ ಮನೆ ಅವಳ ಮಗಳಿಗಂತೂ ಬಾಳಿರಕ್ಕಿಲ್ಲ. ಓ ಅವಳು ನನಗೆ ಅಂದ್ಬಿಟ್ರೆ ಅವಳ ಮಗಳನ್ನ ಇಸ್ಕೊಬಿಟ್ಟಾನ. ಓಡ್ತಾ ಇದ್ಲು ನೀನು ಹೇಳ್ದಷ್ಟವ. ಹೋಗು ಮನೆ ಬಿಟ್ಟೆ ಅಂದಷ್ಟು ನೀನು ಇರ್ತಿ ಗಂಟು ಗಿಂಟೆನ ರೆಡಿ ಮಾಡ್ಕೊಂಡು ಸೀರೆ ಗಂಟ ಓಡ್ತಿದ್ಲು ಕಣಪ್ಪ. ಓಲಲ್ಲ ಓಲಾ ನೀನು ಅದು ಬಸ್ತಾರೆ ಇಟ್ಕೊಳಕ್ಕೂ ಆಯ್ಕಿಲ್ಲ. ನಿನ್ಗೆ ನ್ಯಾಯವಾಗಿ ಇರೋಕ್ಕೂ ಬರೋಕಿಲ್ಲಕ್ಕಂತ ಹೋಗು ನೀನು. ಯಾವ್ಯಾವ ಥರದಲ್ಲಿ ಮಾತಾಡೋದು ಗೊತ್ತಾ? ನಮ್ಗೆ ಎಷ್ಟೆಲ್ಲ ಬೇಜಾರಾಕಿಲ್ಲ, ಎಷ್ಟು ಬೇಜಾರಾಕಿಲ್ಲ ನಮಗೆ. ಅಲ್ಲ ಸರಿ ಸಮರ ಮುಂದ್ಗಡೆ ಮಾನ ಮರೋದಿ ಕಳ್ಕೊಂತ ಹೇಳಿಲ್ಲ ನೀನು. ನಾನು ನನ್ನ ಮಗ ಹಂಗೆ ಮಾಡಿದ ಅಂತ ಇಲ್ಲಿ ಗಂಟಲು ವಾದ ಮಾಡ್ಕೊಂಡೇ ಬಂದೆ ನಾನು ಗೊತ್ತಾ. ಈಗ ಗೊತ್ತಾದ್ರೆ ನನ್ನ ಮಾನ ಮರೋದಿ ಪ್ರಶ್ನೆ ಏನು? ಬರುವಾದಿಂದವ ಒಂದು 15 ಎಲ್ಲಾರೇ ಕಾಲ ಕಳ್ಕೊಂಬರೋಗಿ ಹೋಗಿ. ಎಲ್ಲಿ ಹೋಗೋಣವ? ಹಾಂ ಎಲ್ಲಾರು ಹೋಗು. ಒಂದು 15 ಕಾಲ ಕಳ್ಕೊಂಬರೋಗಿ ಹೋಗಿ. ಕೊಡು ಆಯ್ತು, ದುಡ್ಡು ಕೊಡು ಹೋಯ್ತೀನಿ. ಬಡಿಯುನಿ ಕೊಡಕ್ಕೆ ನಿನಗೆ ಮಾಡ್ಬಾರ್ದು ಮಾಡು ನೀನು. ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂದೀನಿ. ಮತ್ತೆ ಬಿಡು, ಅದೇನಾದದು ಆಗಲಿ ನೋಡೋಕ್ಕಾಯ್ತದೆ. ಅದು ಯಾರು ಏನು ಮಾಡ್ಕೊಂಡ್ರೆ ನೋಡೋಕ್ಕಾಯ್ತದೆ ಬಿಡವ. ಅದೇಕವ ಎದ್ರಕಬೇಕು? ನೀನು ಯಾಕೆ ತಲೆ ಕೆಡ್ಸ್ಕೊಂಡ್ಯವ? ಅಂದ್ರು ನನಗೆ ತಾನೇ, ನಾನು ತಾನೇ ದಂಡ ಕಟ್ಟರು, ನಾನು ತಾನೇ ಕಟ್ಟೋದು. ನಿನಗೆ ಯಾಕೆ? ಓ ನನ್ನ ಮಗ ಅಂತೇವನಲ್ಲ, ನನ್ನ ಮಗ ರೀಪ ಅನ್ಕೊಂಡು ಎಲ್ರು ಕುಟಿ ಹೇಳ್ಬಿಟ್ಟಿನಿಲ್ಲ. ಈಗ ನೀನು ತಪ್ಪು ಮಾಡಿರೋದು ನಿಜ ಅಂತ ಗೊತ್ತಾದ್ರೆ ನನ್ನ ಮನ ಮರದು ಉಳ್ದು ಮತ್ತೆ ಮುಂದ್ಗಡೆ ಇಷ್ಟ ಗಂಟ್ಲು ನಾನು ವಾದ ಮಾಡ್ತಾ ಕುಂತಿದ್ನಲ್ಲ. ನನ್ನ ಮಗ ಅಂತೇವನಲ್ಲ, ನನ್ನ ಮಗ ಒಳ್ಳೆಯವನು ಅಂತವ. ಕೊಡು ಮತ್ತೆ ದುಡ್ಡ ಹೋಯ್ತೀನಿ. ನಿನ್ನ ಬಾಯಲ್ಲಿ ಬುಣ್ಣಾಕ ನಮ್ಮ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ಟಕ್ಕೆ ನಿಂತಿದ್ದೀಯಲ್ಲ. ನೀನು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿ ನನ್ನ ಹೆಂಗೆ ಬೊಗಳ್ತೀಯ ನೋಡು. ಬೊಗಳೋದು ಬೇಡ ಬಿಡೋದು ಬೇಡ. ಮೊದಲು ನೀನು ಹೋಗ್ಬಿಟ್ಟು ಬರ್ಬೇಡ. ಒಂದು 15 ದಿವಸ ಬರ್ಬೇಡ. ಏನು ಹುಟ್ರ ಬಜ್ಜಿ ಹೆಂಗೆ ಬಂದವಳೆ ಬಾಯಿನ ಬಿಟ್ಕೊಂಡು. ಆಡ್ಲಿ ಸುಮ್ಮನಿರವ. ದುಡ್ಡು ಇರೋದ್ಕಂಗೆ ಆಡ್ತಾವಳೆ. ಕಿತ್ತಿಸ್ತೀನಿ ಸುಮ್ಕಿರಿ ಹೆಂಗಾರ ಮಾಡಿ ಆ ದುಡ್ಡ.
ಓಲಲ್ಲ ನಿನ್ನ ಮಕ್ಕಳು ಯಾರಕ್ಕಿಂತ ಹೆಚ್ಚು ಓಲ ಅವ್ರು ಸರಿಯಾಗಿದ್ರೆ ಅವ್ರ ತಿಕ್ಕೆ ಕಷ್ಟ ಮಟ್ಟಿಗೆ ಹೆಚ್ಕತ್ತಿತ್ತು ಹೆಂಗೋ 10 100ಕ್ಕೆ ಪರದಾಡ್ಕೊಂಡು ಕುಂತಿದ್ರು ಅದ ಮಾಡ್ಕೊಟ್ರಲ್ಲ ಇನ್ನೂ ಹುಡುಗಿ ಆಗವ್ರೆ ನ್ಯಾಯಕ್ಕೆ ಸೇರ್ಸೋಣಂತ ನ್ಯಾಯಕ್ಕೆ ಎಷ್ಟ್ರ ಮಟ್ಕದೆ ನೋಡು ಎಷ್ಟ್ರ ಮಟ್ಕದೆ ಸೇರಿಸಿ ಸುಮ್ಕಿನ ಆಯ್ಕೆ ಬತ್ತೀನಿ ಹೊಸಿಯಾ ಒಂದು 15 ದಿವಸ ಎಲ್ಲರೂ ಕಾಲ ಕಳ್ಕೊಂಡು ಬತ್ತೀನಿ ಇರು ಆಮೇಲೆ ಕಲಿಸ್ತೀನಿ ನಾನು ಏನು ಅಂತವೆ ಆಗಲ್ಲ ತಗೋ 4,000 ರೂಪಾಯಿ ಇದೆ ಓ 15 ದಿವ್ಸಕ್ಕೆ 4,000 ಸಾಕಾತದ ಪರವಾಗಿಲ್ವಲ್ಲ ಸುಮಾರಾಗಿ ಇದೆಯೇ ಎಲ್ತಾರಾನೆ ನೀನು ಮಾಡಬಾರ್ದು ಮಾಡು ಅವ್ನು ಬರ್ದಂದ್ಬಿಟ್ಟು ತಲೆ ಮ್ಯಾಗ ತಂದ್ಬಿಡಿಕೋ ನಾನು ಕೊಡ್ತೀನಿ ದುಡ್ಡು ಅಂತ ಹೇಳಿದ್ನ ನಾನು ಇತ್ತು ಕೊಟ್ಟಿರೋದು ಹೆಚ್ಚು ಇಸ್ಕೊಂಡ್ರೆ ಇಸ್ಕೋ ಇಸ್ಕೊಳ್ದಾರ ಬುಟ್ಟಾಕು ಕೊಡುವ ಆಯ್ತು ಹೋಗು ಕಾಣಿಸ್ಕೊಬೇಡ ಮುಂಡೆ ಮಗನೇ ಫೋನ್ ಮಾಡ್ರೆ ಫೋನ್ ಎತ್ಬೇಡ ನಾನು ಫೋನ್ ಮಾಡಿದ್ರೆ ಯಾರ ಕೈಲಾರು ಮಾಡಿಸ್ತೀನಿ ನನ್ನ ಫೋನ ಆಗ ಮಾತ್ರ ಎತ್ತು ನೀನು ಅವ ನಿನ್ನ ಫೋನ್ಗೆ ನಾನು ಮಾಡ್ತೀನಿ ಬಿಡು ನೀನು ಮಾಡಲೇ ಬೇಡ ನೀನು ಏನಾರಷ್ಟು ಮಾಡು ಮತ್ತೆ ನಾನು ಮಾಡಕ್ಕಿಲ್ಲ ಯಾವಾಗಾರೆ ಮೂರ್ಕೆನಕ್ಕೆ ನೀನೇ ಮಾಡು ಯಾರು ಇದ್ರೆ ರಾಂಗ್ ನಂಬರ್ ಅಂತೀನಿ ಯಾರು ಇಲ್ಲಾರು ಮಾತಾಡ್ತೀನಿ ಹಾಂ ಸರಿ ಆಯ್ತು ಬಿಡು ಮುದ್ದೇನು ಹೊತ್ತು ಮಾಡ್ತೀನಿ ಹೊಲ್ತಾ ಪಲ್ತಕ್ಕೆ ಹೋಗಿರ್ತೀಯಲ್ಲಾಗ ಹೋಗು ಹುಷಾರ್ಕಲ್ಲ ಸರಿ ಬಿಡು ಆಯಿತು ಕಲಿಸ್ತೀನಿ ಸುಮ್ಮನಿರು ಇಷ್ಟಕ್ಕೆ ಅಂತ ತಪ್ಪಿಸ್ಕೊಬಿಟ್ರೆ ಅವರು ನನ್ನ ಎದುರಾಕತ್ತವ್ರೆ ನೋಡ್ಕೊ ಕಲಿಸ್ತೀನಿ ಆ ಗಂಗೆಗೂ ಇವಳಿಗೂ ನಮ್ಮ ಅತ್ತ ಬಡ್ಡಿಗೂ ಏನು ಕಲ್ಸಿಯೋ ನೀನೇ ಕಲ್ತ್ಕೊಂಡಿಯೋ ಹೋಗು ನೀವು ಸದ್ರ ನೋಡ್ಕೊಂಡು ಅವ್ರಂಗೆ ಆಡೋದು ಕತೆ ನಿನಗೆ ಯಾಕೆ ಬೇಕಾಗಿತ್ತು ಸುಮ್ಮನೆ ಇರ್ದಾನೆ ಬಿಟ್ಟು ಹೋಗಿದ್ನಂತೆ ಹೇಳಕ್ಕೆ ಅಲ್ಲ ಅವಳು ಆದ್ರೆಷ್ಟು ಬಿಟ್ರೆಷ್ಟು ನನಗೇನೋ ಕಾಲ ಕಳಿತಾನೆ ಬಿಟ್ಟು ಹೋಗಿದ್ನಂತೆ ಅದನ್ನ ಬರೀ ಹೇಳಕ್ಕೆ ಏನು ಸನ್ಮಾನ ಮಾಡ್ತಾರೆ ಅನ್ಕೊಂಡೇನೋ ತಂದಳೆ ಹೋಗಿ ಮೂಡ್ ಬರ್ಲ ಅವ ಈಗ ಸುಮ್ಮನಿರಿಗೆ ತಲೆ ತಂದ್ಬೇಡ ನೀನು ವಟ 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 ಅಂತ ಯಾರು ಕಣ್ಗೂ ಕಾಣಿಸ್ಕೊಳ್ದಂಗೆ ಮೊದ್ಲು ಹೋಗು ಹ್ಞೂ ಸರಿ ಆಯಿತು ಬಿಡು ಅಲ್ಲ ಇದ್ಯಾವ ಗಾಚಾರ ಅಂದವ್ರಿ ಮುಂಡೆ ಮಗನಿಗೆ ಇವೆಲ್ಲ ಯಾಕೆ ಬೇಕಾಗಿತ್ತು ಸುಮ್ಮನೆ ಇರ್ದಾರ್ದನಿಯ ಇದ್ಯಾವ ಹಣೆ ಬರಂದವ್ರು ಕಾಣಿತಾಗೆ ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಮುಂಡೆ ಮಗ ಈ ಬುದ್ಧಿ ಕಲ್ತನಲ್ಲೇನು ಇವ್ಗೆ ಯಾಕೆ ಬೇಕಾಗಿತ್ತು ಅವಳು ಆದ್ರೆಷ್ಟು ಬಿಟ್ರೆಷ್ಟು ಹಾಳು ಬಿದ್ದೋದ್ರೆಷ್ಟು ನಮ್ಮ ಬಂಗಾರ ಎಷ್ಟು ನಾವೆಷ್ಟು ನಮ್ಮ ಕೆಲಸ ನಾವು ನೋಡ್ಕೊಂಡು ಇರಬೇಕು ಅಂತಾನೆ ಬಿಟ್ಟು ಫೋನ್ ಮಾಡಿ ಹೇಳಕ್ಕೆ ಹೋಗಿದ್ನಂತೆ ಇನ್ಯಾಕೂ ಹೇಳಿಲ್ಲ ಅವನು ತಪ್ಪಾಗ ಅರ್ಥ ಮಾಡ್ಕೋಬೇಡಿ ನೀವೇ ನನ್ನ ಮಗ ಅಂತೆ ಬುದ್ಧಿ ಕಲ್ತಿದ್ದಾನ ಸಾವಿತ್ರಮ್ಮ ಹಿಂಗೆ ಹೊಡೆದ್ಬಿಟ್ಲಲ್ಲ ಹೊಡೆದ್ಬಿಟ್ಟು ಈಗ ಮದುವೆ ಆಯ್ತಾಳೆ ನಾಳೆ ದಿವಸಕ್ಕೆ ಅವ್ರು ಹೊಡಿತಾಳೆ ಅನ್ನೋ ಉದ್ದೇಶದಿಂದ ಹೇಳೋ ನನ್ನ ಮಗ ಅಷ್ಟು ಬಿಟ್ರೆ ನನ್ನ ಮಗ ಅಂತೆ ಬುದ್ಧಿ ಕಲ್ತಿದ್ದಾನ ಅದಕ್ಕೆ ಅವ್ರು ರಾತ್ರಿ ಮುಂಡೆ ಬಂದವಳೆ ನಿಮಗೆ ಗೊತ್ತು ತಾನೆ ಹಾಂ ನನ್ನ ಮಕ್ಕಳೆಲ್ಲ ಸೇರಿ ಎಲ್ಲ ಸೇರ್ಕೊಂಡು ಬ್ಯಾಂಕ್ಗೆ ದುಡ್ಡು ಹಾಕೊಟ್ಟವ್ರೆ ಬಡ್ಡಿ ದುಡ್ಡಲ್ಲಿ ತಿಂತ ಕುಂತವ್ರೆ ನಮ್ಮ ಮನೆ ದುಡ್ಡಲ್ಲಿ ಹೆಂಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ನೋಡಿ ಒಳ್ಳೇದದ ಹೇಳಿ ಯಾಕೆ ಕೊಟ್ಟೋಯ್ತಾರೆ ನಮ್ಮನೆ ನನ್ನ ಮಕ್ಕನಿಗೂ ಆಗಲಿ ನಮ್ಮ ಮನೆ ಸುದ್ದಿಗಾಗಲಿ ಬಂದರೆ ಒಳ್ಳೇದದ ನ್ಯಾಯ ಕೊಟ್ಟಾಳಂತೆ ಕೊಡ್ಲಿ ಅದು ಹೆಂಗೆ ಕೊಟ್ಟಾಳ ನ್ಯಾಯಕ್ಕೆ ಅದಕ್ಕೆ 4 ದಿವಸ ಹೋಗಿ ತಲೆ ಮರ್ಸ್ಕೊ ಬರೋಲ್ಲ ಮಗ ಅಂದ್ಬಿಟ್ಟು ಹಂಗೆ ಕಳ್ಸೀನಿ ಕಣ್ರಪ್ಪ ಸರಿ ಮತ್ತೆ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಇದೊಳಗೆ ಗಾಚಾರ ಆಯಿತು ಆಮೇಲೆ ನಿಂಗೆ ಮನೆ ಕಾಸು ಕೊಟ್ಟು ಕಳಿಸೋದು ಅಂತ ಹೇಳ್ಬಿಟ್ಟಿರಿ ನೀವು ಹೇಳ್ಬೇಡಿ ಯಾವುದೇ ಕಾರಣಕ್ಕೆ ಹೇಳ್ಬೇಡಿ ಅದೇನಾದದು ನೋಡೇ ಬಿಡದ ಅದಕ್ಕೆ ಒಂದು 15 ದಿವಸ ಓಲ ತಲೆ ಮರ್ಸ್ಕೊಬರೋಲ್ಲ ನೋಡೋಕ್ಕಾಯ್ತದ ಆಮೇಲೆ ಅದೇನಾದದು ಅಂದ್ಕೊಂಡು ಓಲ ಅಂದ್ಬಿಟ್ಟಂಗೆ ಕಳಿಸೀನಿ ಯಾರು ಕೊಟ್ಟಂಗೆ ಅನ್ನಕ್ಕೆ ಹೋಗ್ಬೇಡಿ ನೀವು ಆಮೇಲೆ ನನ್ನ ಮೇಲೆ ಬಂದ್ಬಿಟ್ಟದು ನಾನು ಏನು ಕಾಣ್ದೊಳಗೆ ಸುಮ್ಮನೆ ಇರ್ತೀನಿ ಈಗ ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು ಸರಿ ಕಣಪ್ಪ ಬರ್ತೀನಿ ಮತ್ತೆ